ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ತರಗತಿಯಲ್ಲಿ ಟಿ ಅಧಿಕೃತ ಇಲಾಖೆಯ ಕೀ ಉತ್ತರಗಳೊಂದಿಗೆ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಂಭವನೀಯ ಕೀ ಉತ್ತರಗಳು ಅಲ್ಲ ಇವು, ಅಧಿಕೃತ ಸರ್ಕಾರದ ಇಲಾಖೆಯಿಂದ ಬಿಟ್ಟಿರತಕ್ಕಂಥ ಕೀ ಉತ್ತರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಒಂದನೇ ಕ್ವಶನ್ ಇದೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸುವ ಜಾಗ ಅಂತ ಕೇಳಿದ್ದಾರೆ. ಇದು ಪ್ಯಾಸೇಜಿನ ಪ್ರಶ್ನೆ ಆಗಿರುವುದರಿಂದ ನೋಡಿ, ಈ ಮೊದಲನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಯ್ಕೆ 2 ಇಲ್ಲಿ ಏನಾಗುತ್ತೆ ರೀ, ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ, ಮನುಷ್ಯನ ಬಂಧಿತವಾಗಿರುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 4 ಇಲ್ಲಿ ಸರಿ ಇರುವಂಥದ್ದು. ಇನ್ನು ಪ್ರಶ್ನೆ 3, ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಆಳುವ ಸ್ಥಿತಿಗೆ ಕಾರಣ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಜ್ಞಾನ ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಮೊದಲು ಟಿಕ್ ಹಾಕಿದ್ದು ಅವು ಗೊತ್ತಿಲ್ಲ ನಮಗೆ, ಅವು ಸರಿ ಇಲ್ಲ. ಬಟ್ ಇವಾಗ ನಾನು ಟಿಕ್ ಹಾಕ್ತಾ ಇದ್ದೀನಿ, ಅವು ಇಲಾಖೆಯ ಉತ್ತರಗಳು. ಓಕೆನಾ. ಇನ್ನು 4ನೇ ಪ್ರಶ್ನೆ ನೋಡಿ, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆ ಒಂದನೇದು ಐನ್ಸ್ಟೀನ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು ಚಿಂತಾಮಣಿ ಎಂದರೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಮನುಷ್ಯನ ಮನಸ್ಸು ಬಾಲ್ಯದಿಂದ ಅರಿಯುತ್ತಿರುವ ಜಾಗ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆಗೆ ಇಲ್ಲಿ ಆಯ್ಕೆ ಹೊರಗಡೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 7ನೇ ಪ್ರಶ್ನೆ ನೋಡಿ, ಸಹಸ್ರಾರು ವರ್ಷಗಳಿಂದ ಜನ ತಿಳಿದರು ಅಂತಿದೆ. ಇಲ್ಲಿ 7ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು 1 ಭೂಮಿ ಚಪ್ಪಟೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅಂತರ್ದಾಳ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಇದು ಲೋಪ ಸಂಧಿ ಇಲ್ಲಿ ಸರಿ ಇರುವಂಥದ್ದು. ಇನ್ನು ಮುಂದೆ ಪದ್ಯ ಇದೆ. ಪದ್ಯ ಆದ ನಂತರ ಪ್ರಶ್ನೆ ಇದೆ ನೋಡಿ. 9ನೇ ಪ್ರಶ್ನೆ ನೋಡಿ. 9ನೇ ಪ್ರಶ್ನೆಗೆ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. ಇಲಾಖೆಗೆ ಉತ್ತರ 10ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 2 ಇಸ್ ದ ರೈಟ್ ಆನ್ಸರ್. ಉರಿಯಬೇಕಿರುವುದು ಅಂತ ಕೊಟ್ಟಿದ್ದಾರೆ. 11ನೇ ಪ್ರಶ್ನೆಗೆ ಸರಿಯಾಗಿರುವುದು ಏನು ಅಂತಂದ್ರೆ ಸತ್ಯದ ಉದ್ದಿನ ಕಡ್ಡಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 12ನೇ ಪ್ರಶ್ನೆ ನೋಡಿ. 12ನೇ ಪ್ರಶ್ನೆಗೆ ಪ್ರೇಮಕ್ಕೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. 13ನೇ ಪ್ರಶ್ನೆಗೆ ಆಯ್ಕೆ 3 ಬೇವು ಬೆಲ್ಲ ಸವಿಯುವನು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 14ನೇ ಪ್ರಶ್ನೆ ಆಯ್ಕೆ 2 ಯುಗಾದಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. ಹೆಜ್ಜೇನು ಯಾವ ಸಮಾಸ ಅಂತ ಕೇಳಿದ್ದಾರೆ. ಹೆಜ್ಜೇನು ಇದ್ದ ಕರ್ಮಧಾರೆ ಸಮಾಸ. ವೈಕುಂಠ ಪದವನ್ನು ಗುಣಿತಾಕ್ಷರ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ವೈಕುಂಠ ಅಂತಕ್ಕಂಥದ್ದು ಆಯ್ಕೆ 3 ಸರಿ ಇರುವಂಥದ್ದು. 17ನೇ ಪ್ರಶ್ನೆಗೆ ಇಲ್ಲಿ 2 ಸರಿ ಇರುವಂಥದ್ದು. 18ನೇ ಪ್ರಶ್ನೆ ದ್ವಿರುಕ್ತಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಅಂದರೆ AD ಇಸ್ ದ ರೈಟ್ ಆನ್ಸರ್. ಅಂದರೆ ತುತ್ತ ತುದಿ ಮತ್ತು ಇನ್ನು ಗುಡ್ಡುಗಾಡು ಅಂತಕ್ಕಂಥದ್ದು ಇಲ್ಲಿ 2 ಸರಿ ಇರುವಂಥದ್ದು. ಓಕೆ. ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾರೆ. 19 2 ಸರಿ ಇರುವಂಥದ್ದು. ಇನ್ನು ಸ್ವಾವಲಂಬನೆ ಪದದ ವಿರುದ್ಧ ಪದ ಕೇಳಿದ್ದಾರೆ. ಇಲ್ಲಿ ಪರಾವಲಂಬನೆ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಕೇಳಿದ್ದಾರೆ. 21ನೇ ಪ್ರಶ್ನೆಗೆ ಆಯ್ಕೆ 3 ಸರಿ ಇರುವಂಥದ್ದು. ಆಸಕ್ತಿಪೂರ್ಣವಾಗಿ ಕೇಳುವುದು.
ಉಪನ್ಯಾಸ ಪದ್ಧತಿಯ ಒಂದು ಅನುಕೂಲಕರ ಅಂಶ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇಲ್ಲದಿರುವುದು. ಅನಾನುಕೂಲ ಅಂತ ಕೇಳಿದ್ದಾರೆ. ಸಾರಿ, ಇಲ್ಲಿ ನೋಡಿ ಅನಾನುಕೂಲ. ಓಕೆ ನೋಡಿ, ಅನುಕೂಲ ಏನಾಗುತ್ತೆ, ಹೆಚ್ಚು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಬೋಧನೆ ಮಾಡುವುದು, ಮಕ್ಕಳಿಗೆ ಕಲಿಕೆಯಲ್ಲಿ ಆಯಾಸವಾಗುವುದಿಲ್ಲ. ಇವೆಲ್ಲ ಸರಿ ಇದೆ, ಇದು ತಪ್ಪಿದೆ ನೋಡಿ. ಗದ್ಯ ಬೋಧನೆಯ ಗುರಿ ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆಗೆ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. 24ನೇ ಪ್ರಶ್ನೆಗೆ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. 25ನೇ ಪ್ರಶ್ನೆ ನೋಡಿ. ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಅಂತ ಹೇಳಿದ್ದಾರೆ. 25 ಇಲ್ಲಿ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. 26ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾಗಿರುವಂಥ ಉತ್ತರ. ಅದೇ ರೀತಿ 27ನೇ ಪ್ರಶ್ನೆ ನೋಡಿ. ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 4 ಇಸ್ ದ ರೈಟ್ ಆನ್ಸರ್. ನಲಿಕಲಿ ವಿಧಾನ. 27. 28ನೇ ಪ್ರಶ್ನೆ ಆಯ್ಕೆ 3 ಸರಿ ಇರುವಂಥದ್ದು. ದೊಡ್ಡ ಗುಂಪು ನಿರ್ವಹಣೆ ಕಷ್ಟ, ಲಿಖಿತ ಪರೀಕ್ಷೆಯಲ್ಲಿ ಅನುಕೂಲವಲ್ಲದ್ದು ಅಂತ ಕೇಳಿದ್ದಾರೆ. 28 ಸಿ ಇಸ್ ದ ರೈಟ್ ಆನ್ಸರ್. 29 ನೀಲನಕ್ಷೆ ನೋಡಿ. ಪ್ರಶ್ನೆ ಪತ್ರಿಕೆಯ ಕನ್ನಡಿ ಅಂತಂದ್ರೆ ನೀಲನಕ್ಷೆ ಅಂತಕ್ಕಂಥದ್ದು ಇಲ್ಲಿ ಸರಿ. ಇನ್ನು 30ನೇ ಪ್ರಶ್ನೆ ನೋಡಿ. ವಿದ್ಯಾರ್ಥಿಯ ಶೈಕ್ಷಣಿಕ ಹಿಂದುಳಿದುವಿಕೆ ಸೂಕ್ತವಲ್ಲದ ಕಾರಣ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. ಆಯ್ಕೆ 3 ಇಸ್ ದ ನೋಡಿ. ಇಂಗ್ಲೀಷ್ ಇದೆ, ಇಂಗ್ಲೀಷ್ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡಿ. 31 ಆಯ್ಕೆ 3 ಸರಿ ಇರುವಂಥದ್ದು. 32 ಆಯ್ಕೆ 2 ಸರಿ ಇರುವಂಥದ್ದು. 33 ಆಯ್ಕೆ 2 ಇಸ್ ದ ರೈಟ್ ಆನ್ಸರ್. 34 ಆಯ್ಕೆ 1 ಸರಿ ಇದೆ. 35 ಆಯ್ಕೆ 4 ಸರಿ ಇದೆ. 36 ಆಯ್ಕೆ 3 ಸರಿ ಇದೆ. 37 ಸರಿ 36 ಆಯ್ಕೆ 2 ಸರಿ ಇದೆ. 36 ಆಯ್ಕೆ 2 ಸರಿ ಇದೆ. 37 ಆಯ್ಕೆ 1 ಸರಿ ಇದೆ. 37 1 ಸರಿ ಇದೆ. 38 1 ಸರಿ ಇದೆ. 38 ಆಯ್ಕೆ 1 ಸರಿ ಇದೆ. 39 ಆಯ್ಕೆ 3 ಸರಿ ಇದೆ. 40 ಆಯ್ಕೆ 1 ಸರಿ ಇದೆ. 41 ಆಯ್ಕೆ 3 ಸರಿ ಇದೆ. 42 ಆಯ್ಕೆ 2 ಸರಿ ಇದೆ. 43 ಆಯ್ಕೆ 1 ಸರಿ ಇದೆ. 44 2 ಸರಿ ಇದೆ. 45 3 ಸರಿ ಇದೆ. 46 3 ಸರಿ ಇದೆ. 47 2 ಅಥವಾ 3 ಅಂತ ಕೊಟ್ಟಿದ್ದಾರೆ. 47 2 ಮತ್ತು 3 ಎರಡೂ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು 2 ಮತ್ತು 3 ಯಾರ್ಯಾರು ಹಾಕಿದ್ದೀರಿ ನಿಮ್ದೆಲ್ಲನೂ ಕೂಡ ಸರಿ. 48ನೇ ಪ್ರಶ್ನೆ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. 49 ಆಯ್ಕೆ 2 ಸರಿ ಇರುವಂಥದ್ದು.
49 ಆಯ್ಕೆ 49 ಆಯ್ಕೆ 3 ಸರಿ ಇರುವಂಥದ್ದು. 53 ಸರಿ ಇದೆ. 53 ಸರಿ ಇದೆ. 51 2 ಸರಿ ಇದೆ. 52 2 ಸರಿ ಇದೆ. 53 1 ಸರಿ ಇದೆ. 54 2 ಸರಿ ಇದೆ. 55 54 52ರಿಂದ ಹೇಳ್ತೀನಿ ನೋಡಿ. 52 2 53 1 54 3 55 1 55 1 56 3 56 ಎಷ್ಟು ರೀ 3. ಇನ್ನು 57 1 58 1 60 58 ಆಯ್ತಾ. 59 4 58 ನೋಡಿ. 58 4 57 1 60 3. 63 is the right answer. ಇನ್ನು ಸೈಕಾಲಜಿ ನೋಡೋಣ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರದ 61ನೇ ಪ್ರಶ್ನೆ ನೋಡೋಣ. 61ನೇ ಪ್ರಶ್ನೆ ಹೀಗಿದೆ: ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ಯಾವ ನೇಮಿನ ಆಧಾರ ಅಂತ ಕೇಳಿದ್ದಾರೆ. ಇದಕ್ಕೆ 61ಕ್ಕೆ ಸರಿಯಾಗಿರುವಂಥದ್ದು ಸಿದ್ಧತಾ ನಿಯಮ ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. ಇನ್ನು 62ನೇ ಪ್ರಶ್ನೆಗೆ ಇಲ್ಲಿ ಕ್ರಿಯಾ ಸಂಶೋಧನೆ ಅಂದರೆ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ ಅಂತ ಹೇಳಿದರೆ ಇದು ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ವಿವರಿಸು ಎಂಬುದು ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅಂತ ಕೇಳಿದರೆ ಇದು ಆಯ್ಕೆ ಭಾವನಾತ್ಮಕ ವಲಯಕ್ಕೆ ಸೇರಿರುವಂಥದ್ದು. ಇನ್ನು ಅದೇ ರೀತಿ 63ನೇ ಪ್ರಶ್ನೆ ನೋಡಿ. 65ನೇ ಪ್ರಶ್ನೆಗೆ 65ನೇ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಸಂದರ್ಶನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರ್ತದೆ. ಇನ್ನು 66ನೇ ಪ್ರಶ್ನೆ ನೋಡಿ. 66ನೇ ಪ್ರಶ್ನೆ ಇಲ್ಲಿ ಮಾನಸಿಕ ವಯಸ್ಸು ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. ಯಾಕೆಂತಂದರೆ IQ = MA / CA × 100 ಅಲ್ಲಿ MA ಅಂತ ಕೇಳಿದರೆ ಇದು ಮಾನಸಿಕ ವಯಸ್ಸನ್ನು ಸೂಚಿಸುವಂಥದ್ದು. ಇನ್ನು 67ನೇ ಪ್ರಶ್ನೆ 67ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂಥದ್ದು ಪರಿಹಾರ ಬೋಧನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 68ನೇ ಪ್ರಶ್ನೆ ನೋಡಿ. ಪ್ರೇರಣೆ ಅಗತ್ಯತೆಗಳ ಸರಣಿಯನ್ನು ಚರ್ಚಿಸುವುದು ಈ ಸಿದ್ಧಾಂತದಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 2 ಸರಿಯಾಗಿರುವಂಥದ್ದು ಮಾಸ್ಲೋರವರ ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು 68. ಇನ್ನು 69ನೇ ಪ್ರಶ್ನೆ ನೋಡೋಣ. 69ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಅವಧಾನ ನಿರ್ಧಾರಕವಲ್ಲ ಅಂತ ಕೇಳಿದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. 69ನೇ ಪ್ರಶ್ನೆಗೆ ಆಯ್ಕೆ 4 ಏಕತಾನತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿಲ್ಲ. ಇನ್ನು 70ನೇ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್ ಸಮೀಪ ದೃಷ್ಟಿ ವಲಯವನ್ನು ರೂಪಿಸುವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 3 ಸರಿಯಾಗಿರುವಂಥದ್ದು. ಇನ್ನು 71ನೇ ಪ್ರಶ್ನೆ ನೋಡಿ. ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನಾ ಸೂತ್ರವು ಇದರ ಅನ್ವಯವಾಗಿದೆ ಅಂತ ಕೇಳಿದರೆ ಇದು ಒಳನೋಟ ಕಲಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು 71. ಇನ್ನು 72ನೇ ಪ್ರಶ್ನೆ ನೋಡಿ. 72ನೇ ಪ್ರಶ್ನೆ ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಅಂತ ಕೇಳಿದ್ದಾರೆ.
72ನೇ ಪ್ರಶ್ನೆಗೆ ಆಯ್ಕೆ 3 ಇಸ್ ದ ತಾರುಣ್ಯಾವಸ್ಥೆ ಸರಿಯಾಗಿರುವಂಥದ್ದು. ಇನ್ನು 73ನೇ ಪ್ರಶ್ನೆಗೆ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರನ್ನು ಒಡನಾಟಗಳಲ್ಲಿ ಬಯಸುವ ಹಂತ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 3 ತಾರುಣ್ಯಾವಸ್ಥೆ ಇಸ್ ದ ರೈಟ್ ಆನ್ಸರ್. ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ವಯಸ್ಸು ಎಂದು ಕರೆಯುವರು ಅಂತ ಕೇಳಿದ್ದಾರೆ. 74ಕ್ಕೆ ಆದರ್ಶಗಳು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 75ನೇ ಪ್ರಶ್ನೆ ನೋಡೋಣ. 75ನೇ ಪ್ರಶ್ನೆ ಮಕ್ಕಳು ತಮ್ಮ ಕೂಟ ವಯಸ್ಸಿನ ಬಗ್ಗೆ ಪ್ರೇರೇಪಿಸುವುದು ಅಂತ ಕೇಳಿದ್ದಾರೆ. 75 ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸರಿ ಇರುವಂಥದ್ದು. 76ನೇ ಪ್ರಶ್ನೆ ನೋಡೋಣ. ಬೆಳವಣಿಗೆಯ ಗರ್ಭದಿಂದ ಗೋರಿವರೆಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು ಅಂತ ಕೇಳಿದ್ದಾರೆ. 76 ಇಸ್ ದ ನಿರಂತರತೆ ತತ್ವ ಅಂತ ಇಲಾಖೆ ಉತ್ತರ ಕೊಟ್ಟಿರುವಂಥದ್ದು. 77ನೇದು ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಕೆಳಗಿನ ಬೆಳವಣಿಗೆ ಅಂಶವಾಗಿದೆ ಅಂತ ಕೇಳಿದ್ದಾರೆ. 77 ಆಯ್ಕೆ 2 ಇಸ್ ದ ಜ್ಞಾನಾತ್ಮಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 78ನೇ ಪ್ರಶ್ನೆ ನೋಡಿ. ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ ಮನೆಯಲ್ಲಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 79 ಈ ಹಂತದ ಎಲ್ಲ ಬಾಲಕ ಮತ್ತು ಬಾಲಕಿಯರ ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಅಂತ ಕೇಳಿದ್ದಾರೆ. 79 ಆಯ್ಕೆ ಎ ತಾರುಣ್ಯಾವಸ್ಥೆ ಅಂಥೇಳಿ ಇಲ್ಲಿ ಕರೆಯುವಂಥದ್ದು. 80ನೇ ಪ್ರಶ್ನೆ ನೋಡಿ. ತರುಣರನ್ನು ನಿರ್ವಹಿಸುವಲ್ಲಿ ಕೆಳಗಿನ ಶಿಕ್ಷಕರ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. 80ನೇ ಪ್ರಶ್ನೆಗೆ ಇಲ್ಲಿ ಆಯ್ಕೆ ಕಟ್ಟುನಿಟ್ಟಿನ ಸಲಹೆಗಾರರು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 81ನೇ ಪ್ರಶ್ನೆ ಜ್ಞಾನವನ್ನು ಅನ್ವಯ ಮಾಡಲು 5E ಮಾದರಿಯ ಈ ಹಂತದ ಅವಕಾಶವನ್ನು ಮಾಡಿಕೊಡಲಾಗ್ತದ ಅಂತ ಕೇಳಿದ್ದಾರೆ. ಇದು ಆಯ್ಕೆ 2 ವಿಸ್ತಾರ ಹಂತ ಅಂಥೇಳಿ ಇಲ್ಲಿ ಸರಿ ಇರುವಂಥದ್ದು. ಇನ್ನು 82ನೇ ಪ್ರಶ್ನೆ ನೋಡೋಣ. 82ನೇ ಪ್ರಶ್ನೆ ನೋಡಿ. ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವ ಅಂಶ ಅಂತ ಕೇಳಿದ್ದಾರೆ. ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. 82ನೇದಕ್ಕೆ ಇಲ್ಲಿ ಸರಿಯಾಗಿರುವಂಥದ್ದು ಉತ್ತರ ಬುದ್ಧಿಶಕ್ತಿ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 83ನೇ ಪ್ರಶ್ನೆ ನೋಡಿ. 83ನೇ ಪ್ರಶ್ನೆಗೆ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. ಕಲಿಕಾರ್ಥವು ಕಲಿವಿನ ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಅಂತ ಕೇಳಿದರೆ ಪರಿಪಕ್ವತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. 84ನೇ ಪ್ರಶ್ನೆ ನೋಡೋಣ. ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅಂತ ಕೇಳಿದರೆ 84ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸೃಜನಶೀಲತೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 85ನೇ ಪ್ರಶ್ನೆ ನೋಡೋಣ. ಜನಸಂಖ್ಯೆಯಲ್ಲಿ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿಸಿ ಅಂತ ಕೇಳಿದ್ದಾರೆ. 85 ಆಯ್ಕೆ ಎ ಸಾಮಾನ್ಯರು ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. 86 ತರ್ಕಸಮ್ಮತವಾಗಿಸುವಿಕೆ ಅಂತ ಕೇಳಿದ್ದಾರೆ. ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 87 ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸುವ ಶಿಕ್ಷಕರು ಇದನ್ನು ಬಳಸಬಹುದು ಅಂತ ಕೇಳಿದ್ದಾರೆ. 87 ಆಯ್ಕೆ 3 ಮೌಖಿಕ ಪ್ರಶ್ನಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರೋದು. 88 4 ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರೋದು. 89 ಆಯ್ಕೆ 3 ಸಮಸ್ಯೆ ಪರಿಹಾರ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥ. 90 ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಸೇಮ್ ಇದೆ. ಓಕೆ, ಇನ್ನು 91 ನೋಡಿ. ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರತಕ್ಕಂಥ ದೇಶ ಯಾವುದು ಅಂತಂದ್ರೆ ಮಾಲ್ಡೀವ್ಸ್ ಇಸ್ ದ ರೈಟ್ ಆನ್ಸರ್. ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಅಂತ ಕೇಳಿದ್ದಾರೆ. ಇದು ಗ್ರೀಕ್ ರವರ ಕೊಡುಗೆಯಾಗಿದೆ. ಇನ್ನು 93ನೇ ಪ್ರಶ್ನೆ ನೋಡೋಣ. ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ. ಇದು ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು. 94ನೇ ಪ್ರಶ್ನೆ ಖಗೋಳಶಾಸ್ತ್ರದ ಕುರಿತು ಪುಸ್ತಕವನ್ನು ಪಂಚಸಿದ್ಧಾಂತಿಕೆಯನ್ನು ಬರೆದವರು ಅಂತ ಕೇಳಿದ್ದಾರೆ. ಇಲ್ಲಿ ವರಾಹಮಿಹಿರ ಇಸ್ ದ ರೈಟ್ ಆನ್ಸರ್. ಇನ್ನು 95ನೇ ಪ್ರಶ್ನೆ ಮೂಡಬಿದಿರೆ 1000 ಕಂಬಗಳ ಬಸದಿ
ಸಂಬಂಧಿಸಿರುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ 2 ವಿಜಯನಗರ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ ತಾಳೆಗುಂದ ಶಾಸನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 97 ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ಅಂತ ಕೇಳಿದ್ದಾರೆ. 97 ಆಯ್ಕೆ 2 ಇಸ್ ದ ರೈಟ್ ಆನ್ಸರ್. ಉಭಯ ಭಟ್ಟಾರಾಧ್ಯ ಚರಿತಂ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 98ನೇ ಪ್ರಶ್ನೆ ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. 99ನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾದ ವರ್ಷ ಅಂತ ಕೇಳಿದ್ದಾರೆ. ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. 100ನೇ ಪ್ರಶ್ನೆ ನೋಡಿ, ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸದಸ್ಯರ ಸಂಖ್ಯೆ ಅಂತ ಕೇಳಿದ್ದಾರೆ. 15 ಜನ ಇಲ್ಲಿ ಸರಿಯಾಗಿರುವಂಥದ್ದು. ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಆಯ್ಕೆ 3 ಇಸ್ ದ ರೈಟ್ ಆನ್ಸರ್, ನವದೆಹಲಿ. 102ನೇ ಪ್ರಶ್ನೆ ನೋಡಿ, ರಾಷ್ಟ್ರಾಧ್ಯಕ್ಷರಿಗೆ ಅವಕಾಶ ಕಲ್ಪಿಸಿದ ಸಂವಿಧಾನದ ವಿಧಿ ಅಂತ ಕೇಳಿದ್ದಾರೆ. ಇದು ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. 52 ಇಸ್ ದ ರೈಟ್ ಆನ್ಸರ್. ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಅಂತ ಕೇಳಿದ್ದಾರೆ. ಇದು ಆಯ್ಕೆ ಅಕ್ಟೋಬರ್ 8 ಇಸ್ ದ ರೈಟ್ ಆನ್ಸರ್. 104 ಆಂಡೀಸ್ ಪರ್ವತಗಳ ಸರಣಿ ಇರುವ ಖಂಡ ದಕ್ಷಿಣ ಅಮೆರಿಕಾ. ಇದು ಸರಿಯಾಗಿರುವಂಥದ್ದು. ಏಷ್ಯಾದ ಚಿಕ್ಕ ದೇಶ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 4 ಮಾಲ್ಡೀವ್ಸ್ ಇಸ್ ದ ರೈಟ್ ಆನ್ಸರ್. ಇದನ್ನು ಕಾಫಿ ಬಂದರು, ವಿಶ್ವದ ಕಾಫಿ ಬಂದರು ಅಂತ ಕರೆಯುತ್ತಾರೆ. ಜೆನೇರೋ, ರಿಯೋ ಡಿ ಜೆನೇರೋ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 107ನೇ ಪ್ರಶ್ನೆ ಆಯ್ಕೆ 2 ಇಸ್ ದ ರೈಟ್ ಆನ್ಸರ್. 66°.30' ದಕ್ಷಿಣ ಅಕ್ಷಾಂಶ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ವಾಯುಮಂಡಲದ ಅತ್ಯಂತ ಕೆಳಪದರ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಪರಿವರ್ತನಾ ಮಂಡಲ ಇಸ್ ದ ರೈಟ್ ಆನ್ಸರ್. 109ನೇ ಪ್ರಶ್ನೆ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಟ್ಟ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 2 ಚಾರ್ಮಾಡಿ ಘಾಟ್ ಅಂತಕ್ಕಂಥದ್ದು ಸರಿ ಇರುವಂಥದ್ದು. 110 ಕರ್ನಾಟಕ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಆಯ್ಕೆ ಎ ಕಲಬುರ್ಗಿ ಇಸ್ ದ ರೈಟ್ ಆನ್ಸರ್. 111 ವಾಹನ ರಿಪೇರಿ ಮಾಡುವವರು ಅಸಂಘಟಿತ ವಲಯದವರು ಸರಿಯಾಗಿರುವಂಥದ್ದು. 112 ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಅರ್ಥಶಾಸ್ತ್ರ ಸಂಪತ್ತಿನ ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಇದು ಅಡಮ್ ಸ್ಮಿತ್ ಇಸ್ ದ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ವರ್ಷ ಅಂತ ಕೇಳಿದ್ದಾರೆ. 114 ಆಯ್ಕೆ 3 1949ರಲ್ಲಿ 49 ಇಸ್ ದ ರೈಟ್ ಆನ್ಸರ್. ಅಗತ್ಯತ ವಸ್ತುಗಳ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ. ಆಯ್ಕೆ 2 1955 ರೈಟ್ ಆನ್ಸರ್. ಸಂಗಮ ಸಾಹಿತ್ಯ ಸಂಬಂಧಿಸಿದ ರಾಜವಂಶ ಅಂತ ಕೇಳಿದ್ದಾರೆ. ಆಯ್ಕೆ 4 ಚೋಳರು, ಚೇರರು, ಪಾಂಡ್ಯರು ಇಲ್ಲಿ ಸರಿ ಇರುವಂಥದ್ದು. 117ನೇ ಪ್ರಶ್ನೆ ಶಂಕರಾಚಾರ್ಯ ರಚಿಸಿದ ಪ್ರಸಿದ್ಧ ಗ್ರಂಥ ಆನಂದ ಲಹರಿ ಮತ್ತು ಯುವಕ ಚೂಡಾಮಣಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 118 ಕೆಳಗಿನವುಗಳ ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಕೇಳಿದ್ದಾರೆ. 118 ಆಯ್ಕೆ 1 ನಿಜಾಮ್ ಶಾಹಿ ಅಹಮದ್ನಗರ್ ಅಂತಕ್ಕಂಥದ್ದು ಸರಿ ಇದೆ. 119 ಆಯ್ಕೆ 4 ಎ ಮತ್ತು ಸಿ ಸರಿ ಇದೆ. 120 1884ರಲ್ಲಿ ನಡೆದ ಪ್ರಮುಖ ಘಟನೆ ಅಂತ ಕೇಳಿದ್ದಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 121ನೇ ಪ್ರಶ್ನೆ ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪಿಸಲು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಆಯ್ಕೆ 2 ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಇಸ್ ದ ರೈಟ್ ಆನ್ಸರ್. 122ನೇ ಪ್ರಶ್ನೆ ನೋಡೋಣ. 122ನೇ ಪ್ರಶ್ನೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. 123 ಆಯ್ಕೆ 3 ಸರಿ ಇರುವಂಥದ್ದು. 124
ಕಾಯಂ ಸದಸ್ಯ ಸ್ಥಾನಗಳು ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. USA, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು 74 ಇಸ್ ದ ರೈಟ್ ಆನ್ಸರ್. ಓಲ್ಡ್ ಫೇತ್ಫುಲ್ ಗೈಸರ್ ಈ ದೇಶದಲ್ಲಿ ಇದೆ ಅಂತ ಕೇಳಿದರೆ ಆಯ್ಕೆ 2 ಅಮೆರಿಕಾದಲ್ಲಿ ಇರುವಂಥದ್ದು, USAಯಲ್ಲಿ. 127ನೇ ಪ್ರಶ್ನೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಸಮಭಾಜಕ ವೃತ್ತ ಮತ್ತು ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ ಯಾವುದು ಅಂತ ಕೇಳಿದರೆ ಆಫ್ರಿಕಾ ಖಂಡ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಅಂತ ಕೇಳಿದ್ದಾರೆ 128 ಆಯ್ಕೆ 2 ರೈಟ್ ಆನ್ಸರ್. ಓಝೋನ್ ಅನಿಲವು ಕಂಡುಬರುವ ಪದರ 129 ಆಯ್ಕೆ 3 ಸಮೋಷ್ಣ ವಲಯ ಇಸ್ ದ ರೈಟ್ ಆನ್ಸರ್. 130ನೇ ಪ್ರಶ್ನೆ ಕಲ್ಲಿದ್ದಲಿನ ವಿಧಗಳು ಅಂತ ಕೇಳಿದರೆ ಆಯ್ಕೆ 4 ಇಸ್ ದ ರೈಟ್ ಆನ್ಸರ್. ಲಿಗ್ನೈಟ್ ಮತ್ತು ಪಿಟ್ಸ್ ಇಸ್ ದ ರೈಟ್ ಆನ್ಸರ್. 131ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತ ಕೇಳಿದ್ದಾರೆ 131 ಆಯ್ಕೆ 4 ಇಸ್ ದ ರೈಟ್ ಆನ್ಸರ್. 132ಗೆ ಅಂಡಮಾನ್ ನಿಕೋಬಾರ್ ಇಸ್ ದ ರೈಟ್ ಆನ್ಸರ್. 133 ಆಯ್ಕೆ 3 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಸ್ ದ ರೈಟ್ ಆನ್ಸರ್. 134 ಸುವರ್ಣ ಕ್ರಾಂತಿ ಹಣ್ಣುಗಳ ಮತ್ತು ಹೂಗಳ ಉತ್ಪಾದನೆ ಇಸ್ ದ ರೈಟ್ ಆನ್ಸರ್. 135 ಆಯ್ಕೆ 4 ಇಸ್ ದ ರೈಟ್ ಆನ್ಸರ್. 136 ಆಯ್ಕೆ 4 ಸರಿಯಾಗಿರುವಂಥದ್ದು. 137 ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಅಂತ ಕೇಳಿದ್ದಾರೆ ಆಯ್ಕೆ 2 106ನೇ ತಿದ್ದುಪಡಿ ಇಸ್ ದ ರೈಟ್ ಆನ್ಸರ್. 138ನೇ ಪ್ರಶ್ನೆಗೆ ಆಯ್ಕೆ ಎ ಹೆಚ್ಚು ಮಳೆ ಮತ್ತು ಹಿಮ ಮಳೆ ಸುರಿಯುತ್ತದೆ. ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ 139 ಆಯ್ಕೆ 2 ಸರಿ ಇರುವಂಥದ್ದು. ಹಾಗಾದರೆ ನೋಡೋಣವಾ. ಎ 4, ಬಿ 3, ಸಿ 2, ಡಿ 1. 140ನೇ ಪ್ರಶ್ನೆ ಆಯ್ಕೆ 3 ಇಸ್ ದ ರೈಟ್ ಆನ್ಸರ್. 141 3 ಇಸ್ ದ ರೈಟ್ ಆನ್ಸರ್. 142 ಆಯ್ಕೆ 2 ಸರಿಯಾಗಿರುವಂಥದ್ದು. 143 ಆಯ್ಕೆ 3 ಸರಿ ಇರುವಂಥದ್ದು. ಅರ್ಭಟನ ಪಂಚಸೋಪಾನಗಳು ಅಂತಿದೆ ನೋಡಿ. ಸೂಕ್ಷ್ಮ ಬೋಧನೆ ಅವಧಿ ಅಂತ ಕೇಳಿದ್ದಾರೆ, ಇದು ಮೈಕ್ರೋ ಟೀಚಿಂಗ್ ಅಂತ ಕರೀತಾರೆ ನೋಡ್ರಿ. ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. 145ನೇ ಪ್ರಶ್ನೆಗೆ ಆಯ್ಕೆ 4 ನೈದಾನಿಕ ಪರೀಕ್ಷೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 146ನೇ ಪ್ರಶ್ನೆ 146 ಆಯ್ಕೆ 3 ಧನಾತ್ಮಕ ಪರಸ್ಪರ ಅವಲಂಬನೆ ಇಸ್ ದ ರೈಟ್ ಆನ್ಸರ್. 147 ಆಯ್ಕೆ 4 ಕೋಷ್ಟಕ ಪಟ ಅಂತಕ್ಕಂಥದ್ದು ರೈಟ್ ಆನ್ಸರ್. 148ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಮೈಕ್ರೋ ಟೀಚಿಂಗ್ ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು ರೈಟ್ ಆನ್ಸರ್. 149 ಆಯ್ಕೆ 3 ಪಾತ್ರ ನಿರ್ವಹಣೆ ತಂತ್ರ ಅಂತಕ್ಕಂಥದ್ದು ಸರಿ ಇರುವಂಥದ್ದು. 50ನೇದ್ದು 2 ನೇರ ಅನುಭವಗಳ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. ಓಕೆನಾ ಸ್ನೇಹಿತರೆ, ನಾನು ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ ಬಿಕಾಸ್ ಆಫ್ ಇವು ಇಲಾಖೆ ಕೀ ಉತ್ತರಗಳು. ಮತ್ತೊಂದು ತರಗತಿಯಲ್ಲಿ ಇವಾಗ ಪ್ರತಿಯೊಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.